ಎಲ್ಲರಿಗೂ ನಮಸ್ಕಾರ. ತುಂಬ ದಿನದಿಂದ ನಾನೊಂದು ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಆ್ಯಂಡ್ ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ನಾನು ಈ ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನಾನು 2024 ಸೆಪ್ಟೆಂಬರ್ ಲಾಸ್ಟ್ ವೀಕ್ ಆ ಟೈಮಲ್ಲಿ ಒಂದು ಐ ಶ್ಯಾಡೋ ಪ್ಯಾಲೆಟ್ ಅದು ಎಕ್ಸ್ಪೈರ್ ಆಗಿಬಿಟ್ಟಿತ್ತು. ಅದನ್ನು ಯೂಸ್ ಮಾಡಿದ್ದೆ ನಾನು ಮೇಕಪ್ ಮಾಡೋವಾಗ. ಬಟ್ ಆಫ್ಟರ್ 1 ವೀಕ್ ನನ್ನ ರೈಟ್ ಸೈಡ್ ಅಂಡರ್ ಐಯಲ್ಲಿ ಡ್ರೈ ಸ್ಕಿನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ರಿಯಲೈಸ್ ಆಗಲಿಲ್ಲ ಇಟ್ಸ್ ಬಿಕಾಸ್ ಆಫ್ ದ ಮೇಕಪ್ ಆರ್ ವಾಟ್ ಅಂತ. ನಾರ್ಮಲ್ ಡ್ರೈ ಸ್ಕಿನ್ನೇ ಇರ್ಬೋದು ಅಂದ್ಕೊಂಡು ಐ ಜಸ್ಟ್ ಇಗ್ನೋರ್ಡ್ ಇಟ್. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಮತ್ತೆ ಡ್ರೈ ಸ್ಕಿನ್ ಬಂದಿರ್ತಿತ್ತು. ಸೊ ನಾನೇನು ಮಾಡಿಬಿಟ್ಟೆ, ಅದನ್ನು ಪೀಲ್ ಮಾಡ್ಕೊಂಡು ಬಂದುಬಿಟ್ಟೆ, ವಿಚ್ ವಾಸ್ ಅ ವೆರಿ ಬ್ಯಾಡ್ ಥಿಂಗ್ ಟು ಡೂ. ಅದು ಮುಂದೆ ಎಷ್ಟು ದೊಡ್ಡದಾಗುತ್ತೆ ಅಂತ ನನಗೆ ಐಡಿಯಾನೂ ಇರಲಿಲ್ಲ. ಇಲ್ಲಿಂದಾನೇ ಒಬ್ಬರು ಡರ್ಮಟಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಆಯಿಂಟ್ಮೆಂಟ್ ಎಲ್ಲ ತರಿಸ್ಕೊಂಡೆ ಇಂಡಿಯಾಯಿಂದನೇ. ಬಟ್ ಸಮ್ಹೌ ಅದು ನನಗೆ ಸೂಟ್ ಆಗಲಿಲ್ಲ. ಸೊ ಜುಲೈ 2nd ವೀಕಲ್ಲಿ ವರ ಆಯುರ್ವೇದ ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಐ ಪರ್ಸ್ನಲಿ ನೋ ಡಾಕ್ಟರ್ ಭಾವನಾ. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನನ್ನ ಇಶ್ಯೂಸ್ ಎಲ್ಲ ಶೇರ್ ಮಾಡಿಕೊಂಡೆ. ಆ್ಯಂಡ್ ಟ್ರಸ್ಟ್ ಮೀ, ಇಲ್ಲಿ ನಾನೇನು ತೊಗೊಳಕ್ಕಾಗ್ಬೋದು ಅದನ್ನೇ ಯೋಚನೆ ಮಾಡಿ ಅವರು ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟರು ನನಗೆ. ಇನ್ ಅ ಮ್ಯಾಟರ್ ಆಫ್ ಲೆಸ್ ದ್ಯಾನ್ ಅ ಮಂತ್ ಇದು ಕಂಪ್ಲೀಟಾಗಿ ವಾಸಿ ಆಯಿತು. ಯು ಕ್ಯಾನ್ ಸಿ ಇವಾಗ ಒಂದು ಚೂರು ಈ ಥರ ಡಾಟ್ಸ್ ಇರಬಹುದು. ದಿಸ್ ಇಸ್ ನಾಟ್ ಹೌ ಇಟ್ ವಾಸ್. ನಾನು ಪಿಕ್ಚರ್ಸ್ ಶೇರ್ ಮಾಡ್ತೀನಿ ಅದು ಹೇಗಿತ್ತು ಅಂತ, ನಿಮಗೆ ಗೊತ್ತಾಗುತ್ತೆ ದ ಡಿಫ್ರೆನ್ಸ್ ಬಿಟ್ವೀನ್ ಹೌ ಇಟ್ ವಾಸ್ ಆ್ಯಂಡ್ ಹೌ ಇಟ್ ಹ್ಯಾಸ್ ಹೀಲ್ಡ್. ಆಲ್ ಥ್ಯಾಂಕ್ಸ್ ಟು ವರ ಆಯುರ್ವೇದ. ಅವ್ರು ಹೇಳ್ದಂಗೆ ನಾನು ಎವ್ರಿ ಡೇ ಯೂಸ್ ಮಾಡಿದ್ದೀನಿ. ಸೊ ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ. ಜೊತೆಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಗುಡ್ ಲೈಫ್ ಸ್ಟೈಲ್ ಆ್ಯಂಡ್ ಈಟ್ ಹೆಲ್ದಿ. ಸೊ ಐ ಬಿಲೀವ್ಡ್ ಇನ್ ಆಯುರ್ವೇದ ಆ್ಯಂಡ್ ಇಟ್ ಹೆಲ್ಪ್ಡ್ ಮೀ ವಿತ್ ದಿಸ್ ಕಂಡೀಷನ್. ನಾವು ಎಷ್ಟೊಂದು ಸಲ ಮೇಕಪ್ ಪ್ರಾಡಕ್ಟ್ಸ್ ಎಸ್ಪೆಷಲಿ ಖಾಲಿ ಆಗಿಲ್ಲ ಅಥವಾ ಇನ್ನೂ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಬಿಸಾಕ್ತೆ ಹಾಗೆ ಇಟ್ಕೊಂಡು ಬಿಡ್ತೀವಿ, ಅಥವಾ ವಿ ಡೋಂಟ್ ನೋ ಹೌ ಟು ಡಿಸ್ಪೋಸ್ ಇಟ್. ಸೊ ಆ್ಯಂಡ್ ಇಟ್ ಲೀಡ್ಸ್ ಟು ಸೋ ಮೆನಿ ಥಿಂಗ್ಸ್ ಲೈಕ್ ದಿಸ್. ಆಲ್ವೇಸ್ ಬಿ ಕೇರ್ಫುಲ್ ಆ್ಯಂಡ್ ಬಿ ಮೈಂಡ್ಫುಲ್. ವರ ಆಯುರ್ವೇದ ಕ್ಲಿನಿಕ್ ಈಸ್ ಇನ್ ಬ್ಯಾಂಗ್ಳೂರ್, ವಿಜಯನಗರ್. ಸೊ ನಿಮ್ಗೆ ಏನಾದರೂ ಕಂಡೀಷನ್ಸ್ ಇತ್ತು ಅಂದರೆ ಯು ಕ್ಯಾನ್ ಟ್ರಸ್ಟ್ ಇನ್ ಆಯುರ್ವೇದ ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ವಿಸಿಟ್ ದೆಮ್. ಸೊ ಇದು ನನ್ನ ಸ್ಟೋರಿ ಆಗಿತ್ತು. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಹೋಪ್ you got something out of it. So thank you Vara Ayurveda and thank you everyone.